ಈ 10ನೇ ಕ್ಲಾಸ್ ಮುಗಿದ ಮೇಲೆನೆ ನಾವು ಓದನ್ನ ಬಿಟ್ಟು ಏನೋ ಒಂದು ಕೆಲ್ಸನೋ ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೇಕಿತ್ತು ಗುರು. ನಮ್ ಮನೆಯವರು ಪಾಪ ಮಗ ಏನೋ ದೊಡ್ಡದಾಗಿ ಸಾಧನೆ ಮಾಡ್ತಾನೆ ಅಂತ ಡಿಪ್ಲೊಮಾ ಇಂಜಿನಿಯರ್ ಎಲ್ಲ ಮಾಡ್ಸಿದ್ರು ಗುರು. ನಾವು ಎಷ್ಟೇ ಓದಿದ್ರು ಕೂಡ ನಮ್ ಓದಿಗೆ ತಕ್ಕಂಗೆ ಇಲ್ಲಿ ಕೆಲ್ಸ ಸಿಗ್ತಾ ಇಲ್ಲ ಗುರು. ದಿನದಿಂದ ದಿನಕ್ಕೆ ಎಷ್ಟೋ ಜನ ವಿದ್ಯಾರ್ಥಿಗಳು ಪಾಸ್ ಆಗಿ ಬೆಂಗಳೂರಿಗೆ ಬಂದು ಕೆಲ್ಸಕ್ಕೋಸ್ಕರ ಪರದಾಡ್ತಾ ಇರ್ತಾರೆ ಗುರು. ಈ ಬೆಂಗಳೂರಲ್ಲಿ ಕನ್ನಡಿಗರಿಗಿಂತ ಹೊರಗಿನ ಜನನೇ ಜಾಸ್ತಿ ಇದ್ದಾರೆ ಗುರು. ಹಾಗಾಗಿ ಈ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ. ಎಲ್ರಿಗೂ ಹೇಳೋದು ಇಷ್ಟೇ ಗುರು, ಅಪ್ಪ ಮಾಡಿಟ್ಟಂತ ಜಮೀನು ಆಸ್ತಿ ಏನಾದ್ರೂ ಇದ್ರೆ ಊರಲ್ಲೇ ಅಪ್ಪನಿಗೆ ಸಾಥ್ ಕೊಟ್ಟು ವ್ಯವಸಾಯನೋ ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಏನಾದ್ರೂ ಮಾಡಿ ಗುರು. ಅದ್ ಬಿಟ್ಟು ಈ ಬೆಂಗಳೂರಿಗೆ ಬಂದು ಸುಮ್ನೆ ಕಷ್ಟ ಪಡ್ಬೇಡಿ. ನನಗಂತೂ ಯಾವ್ದೇ ರೀತಿ ಅಂತ ಜಮೀನು ಇಲ್ಲ, ಆಸ್ತಿನೂ ಇಲ್ಲ ಗುರು. ಅದಕ್ಕೆ ಈ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ಬೇಕಾಯ್ತು ಗುರು.